24ಕ್ಕಾಗಿ 3 ಅಂಕದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಮತ್ತು ಕೀ ಆನ್ಸರ್ಸ್ಗಳನ್ನು ಒಂದು 18 ಪ್ರಶ್ನೆ ಮತ್ತು ಉತ್ತರಗಳನ್ನು ತೋರಿಸ್ತಾ ಹೋಗ್ತೀನಿ. ಸೊ ಖಂಡಿತ ರಿಪೀಟ್ ಆಗ್ತದೆ, ಪ್ಯಾಟರ್ನ್ ಸೇಮ್ ಇರ್ತದೆ, ಡಿಜಿಟ್ ಅಷ್ಟೇ ಚೇಂಜ್ ಇರ್ಬೋದು, ಬಟ್ ಇವು ಸೇಮ್ ಟು ಸೇಮ್ ಕ್ವಶನ್ಸ್ಗಳು ಸಹಿತನೂ ಬರ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಬಹಳಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳಿದ್ದಾವೆ, ದಯಮಾಡಿ ಅವುಗಳನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಸಂಭವನೀಯತೆ ಮೇಲೆ. ಒಂದು ದಾಳವನ್ನು ಒಂದು ಸಲ ಎಸೆಯಲಾಗಿದೆ. ಅದರ ಒಂದು ಅವಿಭಾಜ್ಯ ಸಂಖ್ಯೆ 2 ಮತ್ತು 6ರ ನಡುವಿನ ಒಂದು ಸಂಖ್ಯೆ ಒಂದು ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ 25ನೇ ಪ್ರಶ್ನೆಗೆ ಅಂದರೆ ಈ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ 25ನೇ ಪ್ರಶ್ನೆ ಆಗಿತ್ತು. ಸೊ ಇಟ್ಸ್ ಅ ವೆರಿ ಈಸಿ. ಫಸ್ಟ್ ನೀವೇನು ಬರ್ಕೋಬೇಕಪ್ಪ ಅಂತಂದ್ರೆ ಎಸ್ ದಾಳವನ್ನು ಒಂದು ಬಾರಿ ಎಸೆದಾಗ ಬರುವ ಫಲಿತಗಣಗಳು ಅಂದರೆ ಎಸ್ 1 2 3 4 5 6 NS 60. ಒಂದು ಅವಿಭಾಜ್ಯ ಸಂಖ್ಯೆ ಇ ಅಂತ ಕೇಳಿದ್ದಾರೆ 2 3 5 ಅಂದರೆ NE ಎಷ್ಟು ಬತ್ತು 3 ಬತ್ತು. P of E = N of E ಡಿವೈಡೆಡ್ ಬೈ N of S ಅಂದರೆ 3 ಡಿವೈಡೆಡ್ ಬೈ 6 1:2 ಅಂತ ಬತ್ತು 1 ಡಿವೈಡೆಡ್ ಬೈ 2. ಇನ್ನು 2 ಮತ್ತು 6ರ ನಡುವಿನ ಒಂದು ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಎಷ್ಟು ಬರ್ತದ 3 4 5 ಅಂದರೆ N of F = 3. ಸೊ N of F = N of P of F = N of F ಡಿವೈಡೆಡ್ ಬೈ N of S ಅಂದರೆ 1 ಡಿವೈಡೆಡ್ ಬೈ 6 ಅಂದರೆ 1 ಡಿವೈಡೆಡ್ ಬೈ 2 ಅಂತ ಬರ್ತದೆ. ಇನ್ನು ಒಂದು ಬೆಸ ಸಂಖ್ಯೆಯನ್ನು ಪಡೆಯುವ ಘಟನೆ ಅಂದರೆ G135 N of S 3 ಬತ್ತು. P of G = N of G ಡಿವೈಡೆಡ್ ಬೈ N of S 3 ಡಿವೈಡೆಡ್ ಬೈ 6 = 1 ಡಿವೈಡೆಡ್ ಬೈ 2 ಅಂತ ಬರ್ತದೆ. ಇಷ್ಟು ನೀವೇನು ಮಾಡಬೇಕಾಗಿತ್ತು, ಉತ್ತರಗಳನ್ನು ಕಂಡುಹಿಡಬೇಕಾಗಿತ್ತು. ಇನ್ನೂ ಒಂದು ಪ್ರಶ್ನೆ ಇದೆ ಅಲ್ಲಿ. ಒಂದು ಪೆಟ್ಟಿಗೆಯಲ್ಲಿ 1 ರಿಂದ 90ರವರೆಗಿನ ಸಂಖ್ಯೆಗಳನ್ನು ನಮೂದಾಗಿರುವ 90 ಬಿಲ್ಲೆಗಳಿವೆ. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ತೆಗೆದರೆ ಅದರ 2 ಅಂಕಿಯ ಒಂದು ಸಂಖ್ಯೆ, ಒಂದು ಪೂರ್ಣ ವರ್ಗ ಸಂಖ್ಯೆ, 5ರಿಂದ ಭಾಗವಾಗುವ ಒಂದು ಸಂಖ್ಯೆಯ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಸೊ ನೋಡಿ, ಫಸ್ಟ್ ಬರ್ಕೊಡ್ರಿ 1 ರಿಂದ 90ರವರೆಗಿನ ಫಲಿತಗಣಗಳಂತ ಬರ್ಕೊಡ್ರಿ. ಸೊ S = 1 2 3 -90 ಆದರೆ NS ನಮ್ಗೆ ಎಷ್ಟು ಬತ್ತು 90 ಬತ್ತು. ಇನ್ನು ಒಂದೇದು ಏನು ಕೇಳಿದಾರೆ 2 ಅಂಕಿಯ ಒಂದು ಸಂಖ್ಯೆ ಪಡೆಯುವ ಫಲಿತಗಣಗಳ ಸಂಖ್ಯೆ 2 ಅಂಕಿ ಅಂದರೆ 10 ರಿಂದ 90ರವರೆಗೆ ಎಷ್ಟು ಬಂದು ಅವು N of A 81 ಅಂದ್ರೆ P of A = N of A ಡಿವೈಡೆಡ್ ಬೈ N of S ಅಂದರೆ 81/90 ಅಂದರೆ 9/10 ಅಂತ ಉತ್ತರ ಬರ್ತದೆ. ಇನ್ನು ಒಂದು ಪೂರ್ಣ ವರ್ಗ ಸಂಖ್ಯೆ ಪಡೆಯುವ ಫಲಿತಗಣಗಳು ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಒಟ್ಟು ಪೂರ್ಣ ವರ್ಗಗಳ ಸಂಖ್ಯೆ ಎಷ್ಟು ಬರ್ತವೆ 9 ಬರ್ತವೆ. ಅಂದ್ರೆ P of B = N of B ಡಿವೈಡೆಡ್ ಬೈ N of S ಅಂದರೆ 9/90 ಅಂದರೆ 1/10 ಅಂತ ಬರ್ತದೆ. ಇನ್ನು 5ರಿಂದ ಭಾಗವಾಗುವ ಸಂಖ್ಯೆ ಪಡೆಯುವ ಫಲಿತಗಣಗಳು ಅಂತ ಕೇಳಿದ್ದಾರೆ. ಒಟ್ಟಾರೆ 5ರ ಮಗ್ಗಿಗಳನ್ನು ಬರೀಬೇಕು 90ರವರೆಗೆ. ಎಷ್ಟು ಅಂಕಿ ಬತ್ತು 18 ಅಂದರೆ P of C = N of C ಡಿವೈಡೆಡ್ ಬೈ N of S ಅಂದರೆ 18/90 ಅಂದರೆ 2/10 ಅಂತ ಬರ್ತದೆ. ಈ ಥರ ಸಂಭವನೀಯತೆ ಮೇಲೆ ಒಂದು ಪ್ರಶ್ನೆ ಡೆಫಿನೆಟ್ ಆಗಿ ಬಂದೇ ಬರ್ತದೆ. ಇನ್ನು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ. ನಿಮ್ಗೆ ಹೇಳಿದ್ದೀವಿ 4.1 ಮತ್ತು 4.1 ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಬೇಕು. ಯಾಕಂದ್ರೆ 3 ಮಾರ್ಕ್ಸು 2 ಪ್ರಮೇಯ ಕಲಿತ್ರೆ ನೀವು 3 ಮಾರ್ಕ್ಸನ್ನು ಏನು ಮಾಡ್ತೀರಪ್ಪ ಅಂದ್ರೆ ಆರಾಮಾಗಿ ಅದನ್ನು ಪಡಿತೀರಿ. ಸೊ ಇದನ್ನು ಹೆಚ್ಚೇನು ಎಕ್ಸ್ಪ್ಲನೇಷನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ನಿಮಗೆಲ್ಲನೂ ಕೂಡ ಅದು ಬರ್ತದೆ. ಎಸ್ 2 ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ 195 ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡಿ, ಒಂದು ಬೆಸ ಸಂಖ್ಯೆ x ಆಗಿರಲಿ, ಮತ್ತೊಂದು ಬೆಸ ಸಂಖ್ಯೆ x+2 ಆಗ್ತದೆ. ಓಕೆನಾ? ಅವಾಗ ಎರಡೂ ಸಂಖ್ಯೆಗಳ ಗುಣಲಬ್ಧ x ಇನ್ ದ ಬ್ರಾಕೆಟ್ x+2 = 195 ಆಗ್ತದೆ. ಅದನ್ನು ಈ ಥರ ಬರ್ಕೋತೀರಿ x² + 2x = 195. ಸೊ x² + 2x - 195 = 0. ಸೊ ಅವಾಗ ಈ ಸಮೀಕರಣ ರೂಪಕ್ಕೆ ತಂದು ನಾವು ಬಿಡಿಸಿದಾಗ ಸೊ ನಮಗೆ ಏನಾಗ್ತದಪ್ಪ ಅಂತಂದ್ರೆ ಉತ್ತರ ಸೊ ಈ ಕಡೆ x ಅನ್ನೋದು -15 ಸಿಗ್ತದೆ, ಆಮೇಲೆ 15 ಸಿಗ್ತದೆ. ಅಂದರೆ ಒಟ್ಟಾರೆ 2 ಕ್ರಮಾನುಗತ ಧನ ಬೆಸ ಸಂಖ್ಯೆಗಳು ನಮಗೆ 13 ಮತ್ತು 15 ಅಂತಕ್ಕಂಥದ್ದು ಸಿಗ್ತದೆ ಅನ್ನೋದನ್ನು ನೀವೇನು ಮಾಡಬೇಕಿತ್ತು, ಲೆಕ್ಕದಲ್ಲಿ ತೋರಿಸ್ಬೇಕಿತ್ತು. ಒಂದು ಆಯತಾಕಾರದ ಹೊಲದ ಕರ್ಣವು ಅದರ ಚಿಕ್ಕ ಬಾಹುವಿಗಿಂತ 60 ಮೀಟರ್ ಹೆಚ್ಚಾಗಿದೆ. ಅದರ ದೊಡ್ಡ ಬಾಹು ಚಿಕ್ಕ ಬಾಹುವಿಗಿಂತ 30 ಮೀಟರ್ ಹೆಚ್ಚಾಗಿದ್ದರೆ ಆ ಹೊಲದ ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡಿ, ಸೊ ಒಂದು ಚೌಕಗಳನ್ನು ಹಾಕಿ ಅದರಲ್ಲಿ ಚಿಕ್ಕ ಬಾಹುವಿನ ಉದ್ದ x ಅಂತ ಆಗಿರಲಿ, ಹೇಳಿಕೆಯಂತೆ ಆಯತದ ಉದ್ದ x + 30 ಮೀಟರ್ ಆಗಿರ್ತದೆ, ಕರ್ಣ x + 60 ಮೀಟರ್ ಆಗಿರ್ತದೆ. ಈ ತ್ರಿಭುಜ ABCಯಲ್ಲಿ ಕೋನ B 90 ಡಿಗ್ರಿ ಆಗಿರಲಿ. ಒಟ್ಟಾರೆ ಪೈಥಾಗೋರಸ್ ಪ್ರಮೇಯ AB² = AC² + BC² ಅಂತಕ್ಕಂಥ ಸೂತ್ರ ಹಾಕ್ತೀವಲ್ಲ, ಅಲ್ಲಿ ಬಿಡಿಸಿದ್ರೆ ಸೊ ಈ ಲೆಕ್ಕ ಬರ್ತದೆ. ಲಾಸ್ಟ್ ಉತ್ತರ ಬರ್ತಕ್ಕಂಥದ್ದು 120 ಮೀಟರ್ ಅಂತಕ್ಕಂಥದ್ದು ಉತ್ತರ ನಿಮ್ಮದು ಬರಬೇಕು. ಇನ್ನು ನೆಕ್ಸ್ಟ್ ಕಡಿಮೆ ವಿಧಾನದ ಓಜುಗಳನ್ನು ತೆಗಿಲಿಕ್ಕೆ ಹೇಳಿದ್ದಾರೆ. ಸೊ ವಯಸ್ಸಿದೆ, ಜನರ ಸಂಖ್ಯೆ ಇದೆ. ಸೊ ಕಡಿಮೆ ವಿಧಾನದ ಓಜುವನ್ನು ನೀವೇನು ಮಾಡಬೇಕು, ಲೆಕ್ಕಾಚಾರ ಮಾಡಬೇಕು. ವರ್ಗಾಂತರ ಬರ್ಕೋತೀರಿ, ಜನರ ಸಂಖ್ಯೆ ಬರ್ಕೋತೀರಿ. ಸೊ ಇಲ್ಲಿ
ಸೊ ನೀವು ಲೆಕ್ಕ ಮಾಡಿದಾಗ ಮೇಲ್ಮಿತಿ ಮತ್ತು ಜನರ ಸಂಖ್ಯೆಗಳನ್ನು ಹಾಕ್ಕೊಂಡು ಸೊ ಲೆಕ್ಕಗಳನ್ನು ಬಿಡಿಸ್ತೀರಿ. ಇನ್ನು ನೆಕ್ಸ್ಟ್ ಮಧ್ಯಾಂಕಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಇಲ್ಲಿ ವರ್ಗಾಂತರ ಇದೆ, ಆವೃತ್ತಿ ಇದೆ. ಸೊ ಮಧ್ಯಾಂಕ ಮತ್ತು ಆವೃತ್ತಿಯ ಲೆಕ್ಕಗಳನ್ನು ನೋಡಿದಾಗ ಸೊ ಟೋಟಲಿ ಆಗಿರ್ತಕ್ಕಂಥದ್ದು ವರ್ಗಾಂತರ ಆವೃತ್ತಿ, ಸಂಚಿತ ಆವೃತ್ತಿ. ಸೊ ಅದರ ಕೆಳಮಿತಿಗಳನ್ನು ಮತ್ತು ಮೇಲ್ಮಿತಿಗಳನ್ನು ನೋಡಿ ಸೊ ಅದರದ್ದು ಸೂತ್ರಗಳನ್ನು ಹಾಕಿಕೊಂಡು ನೀವು ಏನು ಮಾಡ್ತೀರಪ್ಪ ಅಂತಂದರೆ ಸೊ ಒಟ್ಟಾರೆ ಆಗಿರ್ತಕ್ಕಂಥ ಉತ್ತರ 30.6 ಅಂತಕ್ಕಂಥದ್ದು ಉತ್ತರ ಬರಬೇಕು. ಇನ್ನು ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಇದೆ. ವರ್ಗಾಂತರ ಮತ್ತು ಆವೃತ್ತಿ ಅಂತಂದಾಗ ಆದಾಗ ಸೊ ಅದರ ಬಹುಲಕಗಳನ್ನು ಕಂಡುಹಿಡಿಬೇಕಾದ್ರೆ ಸೊ ಇಲ್ಲಿನೂ ಕೂಡ ಲೆಕ್ಕ ಮಾಡಬೇಕಾಗ್ತದೆ. ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಬರ್ಕೊಳ್ತೀರಿ. ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಬರೆದುಕೊಂಡಾಗ ಸೊ ನಿಮಗೆ ಗರಿಷ್ಠ ಮಿತಿ ಸಿಗ್ತದೆ, ಕೆಳಮಿತಿ ಸಿಗ್ತದೆ. ಆವಾಗ ಇಲ್ಲೆಲ್ಲಗಳನ್ನು ಲೆಕ್ಕಗಳನ್ನು ಕಂಡುಹಿಡ್ಕೊಂಡು ಏನು ಮಾಡ್ತೀರಿ, ಬಹುಲಕದ ಸೂತ್ರಗಳನ್ನು ಹಾಕ್ತೀರಿ. ಸೊ ಒಟ್ಟಾರೆ ಬಹುಲಕ ಎಷ್ಟು ಬರಬೇಕಪ್ಪ ಅಂತಂದರೆ 28 ಅಂತಕ್ಕಂಥದ್ದು ಉತ್ತರದಲ್ಲಿ ಬರಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ ಏನದ ಅಂತಂದ್ರೆ BC 7 ಸೆಂಟಿಮೀಟರ್, AB 4 ಸೆಂಟಿಮೀಟರ್, ಕೋನ ABC 60 ಡಿಗ್ರಿ ತ್ರಿಭುಜವನ್ನು ರಚಿಸ್ರಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳ ಅನುರೂಪ ಬಾಹುಗಳ 5/4 ರಚಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಮರೂಪ ತ್ರಿಭುಜದ ರಚನೆ ಅನುಪಾತ 5/4, ಕೋನ ABC 60 ಡಿಗ್ರಿ, BC 7 ಸೆಂಟಿಮೀಟರ್, AB 4 ಸೆಂಟಿಮೀಟರ್, ಅಪೇಕ್ಷಿತ ತ್ರಿಭುಜ ABC ಆಗಿರ್ತದೆ. ಸೊ ಇಷ್ಟು ಲೆಕ್ಕ ಅಲ್ಲಿ ಏನಾಗಬೇಕಾಗಿತ್ತು, ನೀವು ಡ್ರಾ ಮಾಡಬೇಕಿತ್ತು. ನೆಕ್ಸ್ಟ್ 0, -1, 2, 1 ಮತ್ತು 0, 3 ಶೃಂಗ ಹೊಂದಿರುವ ತ್ರಿಭುಜದ ಮಧ್ಯಬಿಂದುವನ್ನು ಸೇರಿಸಿದಾಗ ಉಂಟಾಗೋ ತ್ರಿಭುಜದ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ನೋಡಿ ಅಲ್ಲಿ ನೀವೆಲ್ಲ ಬರ್ಕೋಬೇಕು. x1 0, y1 -1, x2 2, y2 1, x3 0, y3 0. ಸೊ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ನಿಮ್ಗೆ ಗೊತ್ತಿದೆ. ಇದನ್ನು ಬಾಹೆಟ್ ಮಾಡಲೇಬೇಕು. ಅಲ್ಲಿ ಹಾಕಿದಾಗ ಒಟ್ಟು ನಿಮ್ಗೆ ಉತ್ತರ ಎಷ್ಟು ಸಿಗ್ತದಪ್ಪ ಅಂದ್ರೆ 2 ಚದರಮಾನಗಳು ಅಂತಕ್ಕಂಥದ್ದು ಉತ್ತರ ನಿಮ್ಮದು ಬರಬೇಕು. ಸೂತ್ರ ಬಾಹೆಟ್ ಮಾಡಬೇಕು. ಸೂತ್ರ ವೆಪಟ್ ಮಾಡಿದ್ದೇ ಕೆಲಸ ಆಗೋದು. ಒಂದು ಕೊಡೆ ಸಮಾಂತರದಲ್ಲಿ 8 ಕಡ್ಡಿಗಳನ್ನು ಹೊಂದಿದೆ. ಕೊಡೆಯ 45 ಸೆಂಟಿಮೀಟರ್ ತ್ರಿಜ್ಯವಿರುವ ಚಪ್ಪಟೆಯಾದ ವೃತ್ತ ಎಂದು ಭಾವಿಸಿ 2 ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡಿ 2 ಕಡ್ಡಿಗಳ ನಡುವಿನ ಕೋನ 360/8 45 ಡಿಗ್ರಿ. ಸೊ ಇದು 45 ಡಿಗ್ರಿ, 45 ಸೆಂಟಿಮೀಟರ್ ಬರ್ತದೆ. ಸೊ ಇದನ್ನು ಮಾಡಿದಾಗ ಒಟ್ಟಾರೆ ಉತ್ತರ ನಮಗೆ ಸಿಗೋದು 795.53 cm² ಅಂತಕ್ಕಂಥದ್ದು ಉತ್ತರಲ್ಲಿ ಬರಬೇಕು. ಇನ್ನೊಂದು ಲೆಕ್ಕ ಇದೆ. ಈ ಚಿತ್ರದಲ್ಲಿ OABC ಚೌಕ, OPBQ ವೃತ್ತ ಚತುರ್ಥಕದಲ್ಲಿ ಅಂತಸ್ಥವಾಗದ. OA 20 ಸೆಂಟಿಮೀಟರ್ ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣಗಳನ್ನು ಕಂಡುಹಿಡಿಯಬೇಕಾಗಿತ್ತು. ನೋಡಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ಪೈಥಾಗೋರಸ್ ಪ್ರಮೇಯದಂತೆ ತ್ರಿಭುಜ OABಯಲ್ಲಿ ಕೋನ A 90 ಡಿಗ್ರಿ, OB² OA² + AB² ಅಂತಕ್ಕಂಥ ಸೂತ್ರವನ್ನು ಹಾಕಿ ದತ್ತಾಂಶಗಳನ್ನು ಹಾಕಿದಾಗ ಫಸ್ಟ್ ತ್ರಿಜ್ಯ ಬರ್ತದೆ 20√2. ಆಮೇಲೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಗಳನ್ನು ಕಂಡುಹಿಡಿತೀರಿ. ಸೊ ಅದು ಎಷ್ಟು ಬರ್ತದೆ, 628.5 cm² ಬರ್ತದೆ. ಲಾಸ್ಟ್ ಚೌಕದ ವಿಸ್ತೀರ್ಣಗಳನ್ನು ಲೆಕ್ಕ ಹಾಕಬೇಕು. ಸೊ ಚೌಕದ ವಿಸ್ತೀರ್ಣವನ್ನು ಲೆಕ್ಕ ಹಾಕಿದಾಗ ಅಲ್ಲಿ ಉತ್ತರ ಎಷ್ಟು ಬರಬೇಕು, 228.5 cm² ಅಂತಕ್ಕಂಥ ಉತ್ತರ ಅಲ್ಲಿ ಬರಬೇಕು. ಇನ್ನು ಲಾಸ್ಟ್ ಕ್ವಶನ್ ಇದೆ ಈ ಕ್ವಶನ್ ಪೇಪರಲ್ಲಿ. 90 ಸೆಂಟಿಮೀಟರ್ ಎತ್ತರವಿರುವ ಹುಡುಗಿಯೊಬ್ಬಳು 1.2 ಮೀಟರ್ ಜವದಲ್ಲಿ ಒಂದು ದೀಪದ ಕಂಬ ಒಂದರ ಬುಡದಿಂದ ಹೊರ ನಡೆಯುತ್ತಿದ್ದಾಳೆ. ದೀಪ ನೆಲದಿಂದ 3.6 ಮೀಟರ್ ಎತ್ತರದಲ್ಲಿದ್ದರೆ 4 ಸೆಕೆಂಡುಗಳ ನಂತರ ಅವಳ ನೆರಳಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ಥರ ಒಂದು ಚಿತ್ರಗಳನ್ನು ಹಾಕೊಡ್ರಿ. ದೀಪದ ಕಂಬ 3.6, ಹುಡುಗಿಯ ಎತ್ತರ 0.9, ಹುಡುಗಿಯ ನೆರಳಿನ ಉದ್ದ x-3 ಆಗಿರಲಿ. ಅವಾಗ ಸೊ ಇದೊಂದು ಸಮೀಕರಣ ರೂಪಕ್ಕೆ ತೆಗೆದುಕೊಂಡು ಬಂದಾಗ ಸೊ ಒಟ್ಟಾರೆ ಆಗಿರ್ತಕ್ಕಂಥ ನಮಗೆ ಎಷ್ಟು ಸಿಗ್ತದಪ್ಪ ಅಂದ್ರೆ 1.6 ಮೀಟರ್ ಅಂತಕ್ಕಂಥದ್ದು ಸಿಗ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು. ಇನ್ನು ಮುಂದಿನ ಪ್ರಶ್ನೆ ಇದೆ. 2 ಕ್ರಮಾನುಗತ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ 313. ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. ಅಥವಾ ಆ 2 ವಿಸ್ತೀರ್ಣಗಳ 640 m² ಮತ್ತು ಅವುಗಳ ಸುತ್ತಳತೆಗಳ ವ್ಯಾಸ 64 ಮೀಟರ್ ಆದರೆ ಆ 2 ವರ್ಗಗಳ ಬಾಹುಗಳ ಅಳತೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇದು ಇರ್ತಕ್ಕಂಥದ್ದು 25ನೇ ಪ್ರಶ್ನೆ ಇತ್ತು. ಸೊ 25th ಕ್ವಶನಲ್ಲಿ ಇರ್ತಕ್ಕಂಥದ್ದು ಇಲ್ಲಿದೆ ನೋಡಿ. ಹೇಗೆ ಬಿಡಿಸಿದ್ದಾರೆ, ಕ್ರಮಾನುಗತ ಸಂಖ್ಯೆಗಳು x ಮತ್ತು x+1 ಆಗಿರಲಿ, ಅವುಗಳ ವರ್ಗಗಳು x² ಮತ್ತು x+1 ಹೋಲ್ ಸ್ಕ್ವೇರ್ ಆಗಿರಲಿ. ಸೊ ಇದನ್ನೆಲ್ಲ ಇಷ್ಟೆಲ್ಲ ಬರ್ಕೊಂಡು ಸೊ ನೀವೇನು ಮಾಡಬೇಕಾಗ್ತದೆ, ಲೆಕ್ಕಗಳನ್ನು ಹಾಕಬೇಕು. ಸೊ ಲಾಸ್ಟಿಗೆ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕ್ರಮಾನುಗತ ಸಂಖ್ಯೆಗಳು 13 ಮತ್ತು 12 ಅಂತಕ್ಕಂಥದ್ದು ಬರಬೇಕು. ಸ್ವಲ್ಪ ಪಾಸ್ ಮಾಡಿ ಸ್ಟೆಪ್ಸ್ಗಳನ್ನು ನೋಡ್ಕೊಡ್ರಿ, ನಿಮಗೆ ಗೊತ್ತಾಗ್ತದೆ. ಇನ್ನು ಟ್ರಿಗ್ಮಾಮೆಟ್ರಿಯ ಮೇಲೆ ಇರ್ತಕ್ಕಂಥ 26ನೇದು ಒಂದು ಲೆಕ್ಕ ಇದೆ. 26ರಲ್ಲಿ 2 ಟ್ರಿಗ್ಮಾಮೆಟ್ರಿಗೆ ಸಂಬಂಧಪಟ್ಟಂತೆ ಲೆಕ್ಕಗಳಿದ್ದಾವೆ. ಅಲ್ಲಿ 2 ಲೆಕ್ಕಗಳನ್ನು ಕೊಟ್ಟಿದ್ರು. ಇನ್ನೊಂದಿದೆ ನೋಡಿ, ಇದು ಲೆಕ್ಕ.
ಎರಡು ವರ್ಗಗಳ ವಿಸ್ತೀರ್ಣಗಳು 640 m² ಮತ್ತು ಅವುಗಳ ಸುತ್ತಳತೆಗಳ ವ್ಯಾಸ 64 ಮೀಟರ್. ಇದು ಲೆಕ್ಕ. ಇದು ವಿಸ್ತೀರ್ಣಗಳ ಮೊತ್ತ 640. ಆಮೇಲೆ ಅದನ್ನು ಸಮೀಕರಣ ರೂಪಕ್ಕೆ ತೊಗೊಂಡು ಬರಬೇಕು. ಸೊ ಆವಾಗ ಉತ್ತರ ಎಷ್ಟಾಗಬೇಕಪ್ಪ ಅಂತಂದರೆ x ಬಾಹುಗಳು ಕ್ರಮವಾಗಿ 8 ಮೀಟರ್ ಮತ್ತು 24 ಮೀಟರ್ ಅನ್ನೋದನ್ನೇ ಬರಬೇಕು. ಇದು ಟ್ರಿಗ್ನೋಮೆಟ್ರಿ ಲೆಕ್ಕಗಳನ್ನು ಹೇಳಿತ್ತು 26ರಲ್ಲಿರ್ತಕ್ಕಂಥದ್ದು. ಸೊ ಇದು ಉತ್ತರ ಇದೆ. 13/11 ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರಬೇಕು. ಇನ್ನೂ ಒಂದು ಟ್ರಿಗ್ನೋಮೆಟ್ರಿ ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಕೆಳಗಡೆ, ಅದು ಕೂಡ ಸಾಧಿಸಲಿಕ್ಕೆ ಇದೆ, ಅದನ್ನು ಕೂಡ ಲೆಕ್ಕ ನೋಡ್ಕೊಡ್ರಿ. ಸೊ ಟೋಟಲಿ ಅದರದ್ದು ಉತ್ತರ ಏನಾಗಬೇಕಪ್ಪ ಅಂತಂದ್ರೆ ಇಷ್ಟು ಬರಬೇಕಿತ್ತು. ಮುಂದಿನ ಪ್ರಶ್ನೆ, ನೆಲದ ಮೇಲಿನ ಒಂದು ಬಿಂದು P ನಿಂದ 10 ಮೀಟರ್ ಎತ್ತರದ ಕಟ್ಟಡದ ಮೇಲ್ತುದಿಯ ಉನ್ನತ ಕೋನ 30 ಡಿಗ್ರಿ. ಕಟ್ಟಡದ ಮೇಲೆ ಧ್ವಜವನ್ನು ಹಾರಿಸಿದೆ ಮತ್ತು P ಬಿಂದುವಿನಿಂದ ಈ ಧ್ವಜಸ್ತಂಭದ ಮೇಲ್ತುದಿಗೆ ಉನ್ನತ ಕೋನ 45 ಡಿಗ್ರಿ ಇದೆ. ಹಾಗಾದರೆ ಧ್ವಜಸ್ತಂಭದ ಉದ್ದ ಮತ್ತು P ಬಿಂದುವಿನಿಂದ ಕಟ್ಟಡಕ್ಕಿರುವ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಈಸಿ. ಸೊ ಇಷ್ಟು ಥರ ಡಯಾಗ್ರಾಮ್ಗಳನ್ನು ಹಾಕ್ಕೊಡ್ರಿ. ಸೊ ಡಯಾಗ್ರಾಮ್ಗಳನ್ನು ಹಾಕ್ಕೊಂಡು ನೀವು ಮಾಡಿದರೆ ಸೊ ಒಟ್ಟಾರೆ DB 7.32 ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಬರ್ತದೆ. 28ನೇ ಪ್ರಶ್ನೆ, 5 - 2 6 4 7 - 2 ಒಂದು ಸಮದ್ವಿಬಾಹು ತ್ರಿಭುಜದ ಶೃಂಗ ಬಿಂದುಗಳಾಗಿದೆ ಅಂತ ಪರಿಶೀಲಿಸಿ ಅಂತ ಕೇಳಿದ್ದಾರೆ. ಸೊ ನೋಡಿ, ಫಸ್ಟ್ ಅದನ್ನು ಬರ್ಕೊಡ್ರಿ. ಒಂದು ತ್ರಿಭುಜದಲ್ಲಿ ಬಿಂದುಗಳನ್ನು ಹಾಕಿ, ಸೊ ಬಿಂದುಗಳನ್ನು ಹಾಕಿದಾಗ ಬರ್ಕೊಂಡ್ರೆ ಲಾಸ್ಟಿಗೆ ಸೂತ್ರಗಳನ್ನು ಹಾಕ್ತೀರಿ. ಸೂತ್ರಗಳನ್ನು ಹಾಕಿ ಲೆಕ್ಕಗಳನ್ನು ಬಿಡಿಸಿದಾಗ ಆವಾಗ ಬರ್ತದೆ ಏನಪ್ಪ ಅಂದ್ರೆ ತ್ರಿಭುಜ ABC ಅನ್ನೋದು ಒಂದು ಸಮದ್ವಿಬಾಹು ತ್ರಿಭುಜ ಆಗಿದೆ ಅನ್ನೋ ನಿರ್ಣಯಕ್ಕೆ ನೀವು ಬರ್ಬೋದು. ಇನ್ನು ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವುದಿದೆ. ವರ್ಗಾಂತರ ಮತ್ತು ಆವೃತ್ತಿ ಎರಡನ್ನೂ ಕೂಡ ನೋಡ್ಕೊಡ್ರಿ. ಈ ವರ್ಗಾಂತರ ಮತ್ತು ಆವೃತ್ತಿಯ ನೇರ ವಿಧಾನ ಅಂದರೆ CIU F ಇರ್ತದೆ. x1 ಮತ್ತು F1 x1 ಅನ್ನು ಕಂಡುಹಿಡಿದ್ರೆ ಮಾತ್ರ ನೀವೇನು ಮಾಡ್ಬೋದಪ್ಪ ಅಂದ್ರೆ ವೆರಿ ಈಸಿಯಾಗಿ ಇದನ್ನು ಸರಾಸರಿಯನ್ನು ಬಿಡಿಸಿ 3 ಅಂಕಗಳನ್ನು ಗಳಿಸ್ಬೋದು. ಇನ್ನು ರೂಢಿ ಬೆಲೆ ಅಥವಾ ಬಹುಲಕಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ವರ್ಗಾಂತರ ನೋಡ್ಕೊಡ್ರಿ, ಆವೃತ್ತಿ ನೋಡ್ಕೊಡ್ರಿ. ಸೊ ಇದ್ರದ್ದು ವೆರಿ ಈಸಿ. ವರ್ಗಾಂತರ ಮತ್ತು ಆವೃತ್ತಿ ಇದೆ, ಕೆಳಮಿತಿ ಬಂತು. ಸೊ ಟೋಟಲಿ ಬಹುಲಕದ ಸೂತ್ರವನ್ನು ಹಾಕಿದಾಗ ನಮಗೆ 65.6 ಅಂತಕ್ಕಂಥದ್ದು ಆನ್ಸರ್ ಏನಾಗಬೇಕು ಅಂತಂದರೆ ಬರಬೇಕು. ಇನ್ನು ಮುಂದಿನ ಪ್ರಶ್ನೆ, ಅಧಿಕ ವಿಧಾನದ ಓಜುಗನ್ನು ರಚನೆ ಮಾಡಲಿಕ್ಕೆ ಹೇಳಿದ್ದಾರೆ. ಇಳುವರಿ ಇದೆ, ಫಲಗಳ ಸಂಖ್ಯೆ ಇದೆ. ಸೊ ಅದನ್ನು ಅಧಿಕ ವಿಧಾನದ ಓಜುವನ್ನು ನೀವೇನು ಮಾಡಬೇಕಾಗಿತ್ತು, ಇಳುವರಿ, ಫಲಗಳ ಸಂಖ್ಯೆ, ಅಧಿಕ ವಿಧಾನದ ಸಂಚಿತಾವೃತ್ತಿ, ನಿರ್ದೇಶಾಂಕ ಬಿಂದುಗಳು, ಇಷ್ಟು ಇದನ್ನು ಹಾಕಿ ನೀವೇನು ಮಾಡಬೇಕಾಗಿತ್ತು, ಗ್ರಾಫ್ಗಳನ್ನು ಬಿಡಿಸಬೇಕಿತ್ತು. ಇನ್ನು ನೆಕ್ಸ್ಟ್, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕಿಳಿದ ಸ್ಪರ್ಶಕಗಳು ಸಮ ಅಂತ ಸಾಧಿಸಿ. ಸೊ ನಿಮಗೆ ಗೊತ್ತಿದೆ ಇದು ವೃತ್ತದ ಮೇಲಿನ ಪ್ರಮೇಯ ಇರ್ತಕ್ಕಂಥದ್ದು. ಸೊ ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಅದನ್ನು ಏನು ಮಾಡಿದ್ದೀರಿ, ಕಲ್ತಿದ್ದೀರಿ. ಇನ್ನು ರಚನೆ ಇದೆ. ತ್ರಿಜ್ಯ 3 ಸೆಂಟಿಮೀಟರ್ ಇರುವ ಘನಗೋಳವನ್ನು ಕರಗಿಸಿ 2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಸಿಲಿಂಡರ್ ಆಕಾರದ ಘನಾಕೃತಿಯಾಗಿ ಪರಿವರ್ತಿಸಲಾಗಿದೆ. ಪರಿವರ್ತಿಸಲಾದ ಘನಾಕೃತಿಯ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಅದನ್ನು ನೀವೇನು ಮಾಡ್ಬೋದಾಗಿತ್ತಪ್ಪ ಅಂದರೆ ಇಲ್ಲೊಂದು ರಚನೆ ಇದೆ 32 ಕ್ವಶನ್ಸಲ್ಲಿ. 6 ಸೆಂಟಿಮೀಟರ್ ವ್ಯಾಸ, ಸ್ಪರ್ಶಕಗಳ ನಡುವಿನ ಕೋನ 80 ಡಿಗ್ರಿ, 2 ಸ್ಪರ್ಶಕಗಳನ್ನು ರಚಿಸಿ ಅಂತ ಕೇಳಿದರೆ ಅಳಿಲಿಕ್ಕೆ ಕೇಳಿದ್ರು. ಸೊ ಅವಾಗ BP ಹೇಳಿದ್ರೆ 3.5 ಸೆಂಟಿಮೀಟರ್ ಅಂತಕ್ಕಂಥದ್ದು ಈ ಲೆಕ್ಕವನ್ನು ನೀವು ಮಾಡಬೇಕಿತ್ತು. ಆವಾಗ ಲಾಸ್ಟ್ ಇತ್ತಲ್ಲ, ನಾನು ಹೇಳಿದ್ದೆ ಅಲ್ಲ, ತ್ರಿಜ್ಯ 3 ಸೆಂಟಿಮೀಟರ್ ಘನಗೋಳ ಕರಗಿಸಿ 2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಇದೆಯಲ್ಲ ಘನಾಕೃತಿಯ ಎತ್ತರದ ಅಂತಕ್ಕಂಥದ್ದು ಈ ಲೆಕ್ಕವನ್ನು ನೀವೇನು ಮಾಡಬೇಕಿತ್ತು, ಬಿಡಿಸಬೇಕಿತ್ತು. ಗೋಳದ ಘನಫಲ = ಪರಿವರ್ತಿತ ಸಿಲಿಂಡರ್ನ ಘನಫಲ. ಸೊ ಉತ್ತರ ಎಷ್ಟು ಬರ್ತದಪ್ಪ ಅಂದ್ರೆ 9 ಸೆಂಟಿಮೀಟರ್ ಅಂತಕ್ಕಂಥದ್ದೇ ಬರ್ತದೆ. ಸ್ಟೆಪ್ಸ್ಗಳನ್ನು ನೋಡ್ಕೊಡ್ರಿ. ಡೀಟೇಲ್ ಆಗಿ ಹೇಳೋದಕ್ಕಿಂತ ನಿಮಗೆ ಕ್ವಶನ್ಸ್ ರಿಪೀಟ್ ಆಗ್ತಾವೆ, ಪ್ಯಾಟರ್ನ್ ಸಿಗ್ತದೆ. 6 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ಘನಗೋಳವನ್ನು ಕರಗಿಸಿ 6 ಸೆಂಟಿಮೀಟರ್ ಎತ್ತರದ ಒಂದು ಶಂಕುವನ್ನಾಗಿ ಪರಿವರ್ತಿಸಲಾಗಿದೆ. ಪರಿವರ್ತಿತ ಶಂಕುವಿನ ತ್ರಿಜ್ಯ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ತ್ರಿಜ್ಯ ಸೊ ನೋಡಿ, ಸೊ ಎಷ್ಟು ತ್ರಿಜ್ಯ ಬತ್ತಪ್ಪ ಅಂತಂದರೆ 12 ಸೆಂಟಿಮೀಟರ್ ಅಂತಕ್ಕಂಥದ್ದು ಬತ್ತು. ಇದನ್ನು ಡೀಟೇಲ್ ಆಗಿ ಸ್ವಲ್ಪ ನೋಡ್ಕೊಡ್ರಿ. ಇಷ್ಟಿತ್ತು 3 ಅಂಕದ ಪ್ರಶ್ನೆಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.